ಮುಲ್ಲನ್ಪುರ್ ಪಿಚ್ ಬಗ್ಗೆನೂ ಒಂದ್ ಸ್ವಲ್ಪ ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ ನಿಮ್ಗೆ. ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ. 2024 ಇಂದ ನಂಬರ್ಸ್ ನೋಡ್ಕೊಂಡ್ ಬರ್ತಾ ಇದ್ದೆ. ಇಲ್ಲಿ 170 ಆವರೇಜ್ ಸ್ಕೋರ್ ಅಥವಾ 170 ನೀವು ಮಾಡಿದ್ರೆ ಅದು ಚೇಸ್ ಕೇವಲ ಒಂದೇ ಬಾರಿ ಆಗಿರುತ್ತೆ. ನಿಮ್ಗೆ ಜ್ಞಾಪಕ ಇದ್ರೆ ಪಂಜಾಬ್ ಅವರು ಲಾಸ್ಟ್ ಗೇಮ್ ಇಲ್ಲಿ ಆಡ್ತಾ 111 ಡಿಫೆಂಡ್ ಮಾಡ್ಕೊಳ್ತಾರೆ KKR ವಿರುದ್ಧ. ಅದು ಡೇ ನೈಟ್ ಗೇಮ್ ಆಗಿತ್ತು, ಇದು ಡೇ ಗೇಮ್. ಪಿಚ್ ಚೆನ್ನಾಗೇ ಇರುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ ಅಂತ ಹೇಳಿದ್ರೆ RCB 170+ ಕಡೆ ಗಮನ ಹರಿಸ್ಬೇಕು. ಸೆಕೆಂಡ್ ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿದೆ ಟಾರ್ಗೆಟ್ ಏನು ಅಂತ. ಸೊ ಅದ್ರ ತಕ್ಕಂಗೆ ಬ್ಯಾಟಿಂಗ್ ಆಡಿ ಅಂತ ಹೇಳ್ಬೋದು. ಬಟ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ, ಟಾಸ್ ಗೆದ್ದು ಅಥವಾ ಸೋತು ವಾಟ್ ಎವರ್ ರೀಸನ್, 170 ಬೇಕೇ ಬೇಕು. 170ಕ್ಕಿಂತ ಕಮ್ಮಿ ಮಾಡಿದ್ದಾರೆ ಯಾವುದೇ ಒಂದು ಅಪೋನೆಂಟ್ಸು ಇಲ್ಲಿ ಅಂತ ಹೇಳಿದ್ರೆ ಅದು ಚೇಸ್ ಆಗೋಗಿದೆ ಇಲ್ಲಿ. ಹಾಗಾಗಿ ಬ್ಯಾಟಿಂಗ್ ಆಡೋದು ಬಹಳ ಇಂಪಾರ್ಟೆಂಟ್. 40% ಚಾನ್ಸ್ ಆಫ್ ರೈನ್ ಟುಡೇ. ಕಾರ್ತಿ ಏನಪ್ಪಾ RCB ಅವರು ಎಲ್ಲೋದ್ರೂ ಮಳೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೀನು ಹೇಳ್ತಾ ಇದ್ಯಾ ಗುರು? ಆಮೇಲೆ ಮಳೆ ಜನರಲಿ ಏನು ಗೊತ್ತಾ, ಈ ಸಮ್ಮರಲ್ಲಿ ಸಂಜೆ ಬರುತ್ತೆ, ಮಠ ಮಧ್ಯಾಹ್ನ ಬರೋದು ನನಗೇನೋ ಡೌಟು. ಮಳೆ ಬರೋ ಸಾಧ್ಯತೆ ಇದೆ, ಫೋರ್ಕಾಸ್ಟ್ ಇದೆ ಅಂತ ಹೇಳಿದ್ರೆ ಅವಾಗ ಚೇಸ್ ಮಾಡೋದು ಉತ್ತಮ. ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಅಂತ ಬಂದಾಗ ಸೆಕೆಂಡ್ ಚೇಸ್ ಮಾಡ್ತಾ ಇದ್ರೆ ಬ್ಯಾಟಿಂಗ್ ಅನುಕೂಲ ಆಗುತ್ತೆ. ವಿಕೆಟ್ಸ್ ಕೈಲಿದೆ ಅಂದರೆ ಚೇಸ್ ಆರಾಮಾಗಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಸ್ ಎ ಫೀಲ್ಡಿಂಗ್ ಯೂನಿಟ್ ಡಿಫೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.